ಈಗ ಅಥರ್ವಣ ಉಪನಿಷತ್ತು ಅದರ ಭಾಷ್ಯ ಇನ್ನೇನಾಗಿತ್ತು. ಮೊದಲಿಗೆ ಆನಂದಮದರಂ ನಿತ್ಯಂ ಅಜಮಕ್ಷರಮಚ್ಯುತಂ ಅನಂತಶಕ್ತಿಂ ಸರ್ವಜ್ಞಂ ನಮಸ್ತೆ ಪುರುಷೋತ್ತಮಂ. ಈಗ ಮೊದಲೇ ಶ್ಲೋಕ ಓದಿತ್ತೆ ನಿನ್ನೆ. ಬ್ರಹ್ಮದೇವಾನಾಂ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತಾ ಸಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹಾಯ ಹೇಳಿದರು. ಅದಾದಮೇಲೆ ಆಚಾರ್ಯ ಕ್ಲಾರಿಟಿ ಹೇಳಿ ಏನಂದರೆ, ಬ್ರಹ್ಮದೇವರಿಗೆ ಮೊದಲ ಮಗ ರುದ್ರದೇವರು ಗರುಡ ಅವರಾದರೂ ಕೂಡ ಈ ಒಂದು ಯಾವುದರೊಳಗೆ ಈ ವಯಸ್ಸುತ ಮನ್ವಂತರದಲ್ಲಿ ಮೊದಲು ಹುಟ್ಟಿದ್ದು ಯಾರು ಅಂದರೆ ಅವರೆಲ್ಲ ಬೇರೆ ಲಿಸ್ಟ್ ಇದ್ದೇ ಇದೆ. ಇದು ಸಬ್ ಡಿವಿಷನ್, ಮೇನ್ ಡಿವಿಷನ್ ಅಲ್ಲ. ಅಥರ್ವಣೇಯಾಂ ಪ್ರಭದೇತ ಬ್ರಹ್ಮ ಅಥರ್ವಾತಾಂ ಪುರೋವಾಚ ಅಂಗಿರೇ ಬ್ರಹ್ಮವಿದ್ಯಾಂ ಸಾ ಭಾರದ್ವಾಜಾಯ ಸತ್ಯವಹಾಯ ಪ್ರಾಹ ಭಾರದ್ವಾಜೋ ಅಂಗಿರಸೇ ಪರಾವರಾಂ ಶೌನಕೋಹ ವೈ ಮಹಾಶಾಲೋ ಅಂಗಿರಸಂ ವಿಧಿವದುಪಸನ್ನಃ ಪಪ್ರಚ್ಛ ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವವಿದಂ ವಿಜ್ಞಾತಂ ಭವತೀತಿ. ಈಗ ನೋಡಿ, ಅಥರ್ವಣೆ ಯಾಂ ಪ್ರಭದೆ ಬ್ರಹ್ಮದೇವರು ಏನು ಹೇಳಿದರು, ಅಥರ್ವನಿಗೆ ಹೇಳಿದರು. ಅಥರ್ವ ಏನು ಮಾಡಿದರು, ತಾಂ ಪುರ ಹಿಂದೆ ಉವಾಚ ಅಂಗಿರಸನಿಗೆ ಹೇಳಿದರು ಈ ಬ್ರಹ್ಮವಿದ್ಯೆಯನ್ನು. ಅವರೇನು ಮಾಡಿದರು, ಭಾರದ್ವಾಜಾಯ ಅವರು ಸತ್ಯವಹಾಯ, ಆಮೇಲೆ ಭರದ್ವಾಜು ಅಂಗಿರಸೆ ಸತ್ಯವಹ ಭಾರದ್ವಾಜರಿಗೆ ಹೇಳಿದರು. ಅಂಗಿರಸೆ ಪರಾವರ ಅವ್ರು ಹೇಳ್ತಾ ಬಂದರು. ಇದು ಯಾವ್ದು ನೆನಪಾಗುತ್ತೆ ಓದ್ದಾಗಿದ್ದಾನ ಈ ವಾಕ್ಯ ಓದಿಬಿಟ್ರೆ? ನಾಲ್ಕನೇ ಇಮಂ ವ್ಯವಸ್ಥತೆ ಯೋಗಂ ಪ್ರೋಕ್ತವ ಅಹಮಿರುತ್ತೆ. ಅದಕ್ಕೆ ಜ್ಞಾನಕ್ಕೊಂದು ಪರಂಪರೆ ಬೇಕು. ಇವತ್ತು ಬಂದಿದ್ದೇನೆ, ಯಾವುದೋ ಕೋರ್ಸ್ ಹೇಳ್ತಾರೆ, ಯಾವ ಯೂನಿವರ್ಸಿಟಿ ಕೇಳ್ತಾರೆ, ಇಲ್ಲ ಮನೆಯಲ್ಲೇ ಓದ್ಕೊಂಡೆ ಅಂದರೆ ಮನೆಯಲ್ಲೇ ಇರೋದು. ಯೂನಿವರ್ಸಿಟಿ ಬೇಕು, ಪರಂಪರೆ ಬೇಕದು. ಅಲ್ಲಿ ನಿಮ್ಮ ಪ್ರೊಫೆಸರ್ ಯಾರು ಕೇಳ್ತಾರೆ, ಗೈಡ್ ಯಾರು ಕೇಳ್ತಾರೆ, ಅದೇ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲದೆ ಹೋದರೆ ವ್ಯಾಲಿಡಿಟಿ ಇಲ್ಲ. ಅದೇ ಅಕೌಂಟಬಿಲಿಟಿ ಬೇಕು. ವಿದ್ಯೆಗೆ ಏನು ಬೇಕು, ಯಾವಾಗಲೂ ಅಕೌಂಟಬಿಲಿಟಿ ಬೇಕು. ಇಲ್ಲದೆ ಹೋದರೆ ವಿದ್ಯೆಗೆ ಬೆಲೆ ಇಲ್ಲ. ಇವತ್ತು ಹಾಗಲ್ಲ, ನಾನೇ ಓದ್ಕೊಂಡ್ರೆ ಭಾರಿ ದೊಡ್ಡ ಕಾಲ ಬಂದುಬಿಟ್ಟಿದೆ. ಗೊತ್ತಾಯ್ತಾ? ಹೇಳಿಲ್ಲ ನಾನು ಈ ನೋಟ್ ನಾನೇ ಪ್ರಿಂಟ್ ಮಾಡಿದ್ದು ಅಂತ ಹೇಳಿದ್ರೆ ಅರ್ಥ ಅಲ್ಲಿಗೆ ಕೊಡಬಾರ ಆಯ್ತು, ಯಾರು ಹೇಳೋದಿಲ್ಲ. ಹೋಗಬಾರ ಆಯ್ತು, ಕಂಪ್ಯೂಟರ್ ಹಿಡಿದು ಹಾಕಿಬಿಡ್ತಾರೆ. ಅದಕ್ಕೆ ನೋಟನ್ನು ನಾವು ಪ್ರಿಂಟ್ ಮಾಡಿದ್ರೆ ನೋಟ್ ಆಗೋದಿಲ್ಲ, ನಾವು ತಿಳ್ಕೊಂಡ್ರೆ ಜ್ಞಾನ ಆಗೋದಿಲ್ಲ. ಪರಂಪರೆಯಿಂದ ಬರಬೇಕು. ಏವಂ ಪರಂಪರಾ ಪ್ರಾಪ್ತಂ ಎಮ್ಮ ರಾಜರ್ಷಯೋ ವಿದು. ಉಪನಿಷತ್ತಿನಲ್ಲಿ ಬೇಕಾದ ಸತ್ಯ ಮಾತಾಡ್ತಾರೆ. ಯಾರು ಹೇಳಿದ ದೊಡ್ಡ ದಿಶ ಅದಕ್ಕೊಂದು ಹೇಳ್ತಾರೆ. ಅಧ್ಯಾಯ ಪೂರ್ತಿ ಅದೇನೆ, ದೊಡ್ಡ 100 ಹೆಸರು ಬಂದ್ಬಿಡುತ್ತೆ ಅದರಲ್ಲಿ. ಇದಂದರೆ ಜ್ಞಾನ ಅಂಬೋದು. ಕೆಲವರು ಇರ್ತಾರೆ, ಫಸ್ಟಾಗಿ ಗಲಾಟ ಆಗುತ್ತೆ. ಒಂದು ಮದರಡಿ ಒಂದು ಬೇರೆ ಯಾವುದೂ ಇಲ್ಲ. ಆದರೆ ಮುಂದೆ ಮಾರ್ತಾ ಹೋಗ್ತಾನೆ, ಏನಾಗುತ್ತೋ ಇಷ್ಟಪ್ಪ ಆಗಿಬಿಡುತ್ತೆ. ಕೆಲವರು ನೇರ ಬಂದ ಬ್ರಹ್ಮದೇವರು ಏನು ಹೆಚ್ಚಿಡಬೇಕಾಗಿಲ್ಲ, ಫಸ್ಟ್ ಅವರೇ ಸಿಕ್ಕಿರೋದು. ಉಳಿದವರು ಅವನು ಸೇರಿಸ್ಬೇಕು, ಆಮೇಲೆ ಅವನು ಸೇರಿಸ್ಬೇಕು. ಬೆಳೀತಾ ಏನಾಗುತ್ತದ ಎಲ್ಲ ಹೇಳೋಕ್ಕೆ ಬರೋದಿಲ್ಲ. ಆದ್ದರಿಂದ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಆಂತರ್ಥ ಭಗವತ್ಪಾದ ಅಷ್ಟೇ ಮುಗಿತು, ಎಲ್ಲ ಸೇರಿಕೊಂಡು ಗುರುಭ್ಯೋ ನಮಃ ಬಹುವಚನಕ್ಕೆ ಅದೊಂದು ಕಾರಣ. ಯಾತಕ್ಕೆ ಬಹುವಚನ ಅಂದರೆ ಪರಂಪರೆಯಲ್ಲಿ ಎಲ್ಲ ಗುರುಗಳೇ ಅವ್ರ ಹೆಸರೆಲ್ಲ ಬರಲಿ ಅಂತ ಏನು ಮಾಡ್ತಾರೆ, ಶ್ರೀ ಗುರುಭ್ಯೋ ನಮಃ ಬಹುವಚನ. ಗೊತ್ತಾದರೂ ಸ್ವಾರಸ್ಯ ಇಲ್ಲ, ಬಹುವಚನ ಗೊತ್ತಾಗೋದಿಲ್ಲ. ಬಹುವಚನ ಅಂತ ಗೊತ್ತಾಗಲಿಕ್ಕೆ ಅದೇ ಕಾರಣನೇ. ಭರದ್ವಾಜರು ಹೇಳಿದರು. ಆಗ ಶೌನಕೋಹ ವೈ ಮಹಾಶಾಲಃ ಅಂಗಿರಸಂ ವಿಧಿವದು. ಅಂಗಿರಸ ಬಂತೀಗ ಅವರ ಹತ್ರ ಶೌನಕರು ಬಂದರು, ಕೇಳಿದರು. ಒಂದು ಪ್ರಶ್ನೆ ಕೇಳಿದರು ಅವರು. ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವವಿದಂ ವಿಜ್ಞಾತಂ ಭವತೀತಿ. ಎಷ್ಟು ಒಳ್ಳೆ ಪ್ರಶ್ನೆ ನೋಡಿ. ಸ್ವಾಮಿ, ಯಾವ ಒಂದನ್ನು ತಿಳಿದ್ರೆ ಎಲ್ಲ ತಿಳ್ಕೊಂಡಾಗತ್ತೆ ಅಂತ ಕೇಳಿದ್ರು. ಯಾವ ಒಂದನ್ನು ತಿಳಿದ್ರೆ ಎಲ್ಲ ತಿಳ್ಕೊಂಡಾಗತ್ತೆ. ಎಲ್ಲಿ ಬಂದಿತ್ತಿದು? ಅವ್ರು ಏನಂತ ಕೇಳಿದ್ರು? ಅವರು ಏನಂತ ಕೇಳಿದ್ರಲ್ಲಿ? ಯಾವ ಒಂದನ್ನು ತಿಳಿದ್ರೆ ಎಲ್ಲ ಅದೇ ತಿಳ್ಕೊಬಿಟ್ಟಿ ಅಂತ ಕೇಳಿದರು. ಇಲ್ಲಿ ಏನು ಕೇಳ್ತಾರೆ? ಅದು ಪ್ರಶ್ನೆನೇ ಕೇಳ್ತಾರೆ. ಯಾವ ಒಂದೇ ಎಲ್ಲ ತಿಳಿದಾಗತ್ತೆ ಹೇಳಿ ಅಂತ ಕೇಳ್ತಾರೆ. ಅಥವಾ ಬೆಂಗಳೂರು ಎಲ್ಲ ನೋಡೋಕ್ಕೆ ಯಾರ್ಯಾರಾಗುತ್ತಾ? ಬರೀ ಕಾಶಿ ಬದ್ರಿ ಎಲ್ಲರೂ ನೋಡ್ತಾರ. ಎಲ್ಲರಂತೂ ಹಿಡ್ಕೊಂಡು ಜಾಗ ಹೊರಗೆ ಬರೋದಿಲ್ಲ. ದೇವ್ರು ನೋಡಿ ಮಲ್ಕೊಂಡ್ಬಿಟ್ಟೆ ಹೊತ್ಕೊಂಡ್ಬಿಡುತ್ತಾರೆ. ಬದ್ರಿಗೆ ಹೋಗಿ ಅಂತ ಹೇಳ್ತಾರೆ. ಈ ಮತ್ತೆ ನಾರಾಯಣ ದೇವ್ರು ನೋಡಿದ್ದೆ ಅಷ್ಟೇ, ಅದಕ್ಕೆ ನೋಡಿದ್ದ ಸ್ನಾನ ಮಾಡಿದವರು ನೋಡಿದ್ದೇನೆ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಪ್ರಧಾನವಾದ ಎಲ್ಲ ತಿಳ್ಕೊಳ್ಳೋ ಸಾಧ್ಯತೆ ಇಲ್ಲ. ಯಾವುದು ಅಂತ ಅರ್ಥ. ಬೆಂಗಳೂರಿಗೆ ಒಂದೇ ದಿವಸಕ್ಕೆ ಹೋಗ್ತೀವಪ್ಪ ನಾವೇ ಡೆಲ್ಲಿಗೆ, ಏನು ನೋಡ್ಬೇಕು ಹೇಳಿ? ಒಂದೇ ದಿವಸಕ್ಕೆ ಹೋಗ್ತಿರೋ, ವಾರ ಇರ್ತೇವೆ, ಅದು ಬೇರೆ. ಅವಾಗ ಏನು ಹೇಳಬೇಕು? ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತಾನೆ, ಬೇರೆ ಹೇಳೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಅದು. ಆಮೇಲೆ ಯಾವುದೋ ಬಿಟ್ಟೆ ನೀವು ಅಷ್ಟು ಕೇಳಿದೆ, ಅವ್ರು ಹೇಳಿದ್ವಿ ಅಷ್ಟೇ. ಉಳಿದಿತ್ತು ನೀವು ಕೇಳಿದ್ದಕ್ಕೆ ಹೇಳಿದ್ದು. ಆ ರೀತಿ ಉತ್ತರ ಇರಬೇಕು.
ಅಂಥದ್ದು ಯಾವುದೀಗ ಆ ಯೋಚನೆ ಯಾರಿಗೂ ಬಂದೇ ಇಲ್ಲ ಇವತ್ತು. ಉಪನಿಷತ್ತು ಓದಿದಾಗ ಹೊಸ ಕಾನ್ಸೆಪ್ಟ್ ಅದು. ಏನು ಕಾನ್ಸೆಪ್ಟ್ ಅದು? ಮೋಸ್ಟ್ ಇಂಪಾರ್ಟೆಂಟ್ ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗತ್ತೆ. ಊರಿಗೆ ಹೋಗ್ತಾರೆ, ಪ್ರತಿಯೊಬ್ಬರು ಮನೆಯವರು ಮಾತಾಡ್ಸೋದಿಲ್ಲ. ಒಂದು ಹೋಗ್ತಾರೆ, ಆ ಊರಲ್ಲಿ ಪ್ರವಚನ ಆಯಿತು ಅಂದ್ಬಿಡ್ತಾರೆ. ಊರೆಲ್ಲ ಕೇಳಿದಾರಾ? ಇಲ್ಲ. ಒಂದು 100 ಜನ 200 ಜನ ಬಂದಿರ್ಬೋದು ಅಷ್ಟೇ. ಅದು ಕೋಟ್ಯಂತರ ಜನ ಇರೋ ಊರು ಅದು. ಆ ಊರಲ್ಲಿ ಪ್ರವಚನ ಆಗಿದೆ ಅಂದ್ಬಿಡ್ತಾರೆ. ಆ ಥರ ಅದು ಯಾವುದಲ್ಲ ಪ್ರಧಾನ ಅಂತರ್ಥ. ಯಾವ ವಸ್ತು ಪ್ರಧಾನ? ಇವ್ರ ಪ್ರಕಾರ ಏನಾಗಬೇಕಾಗಿತ್ತು? ಇರೋದೇ ಒಂದು ವಸ್ತು ತಿಳ್ಕೊಂಡ್ರೆ ಆಯಿತು. ಏನು ಉತ್ತರ ಕೊಡಬೇಕಾಗಿತ್ತು ಅವರು? ಇರೋದೇ ಒಂದು ಯಾಕೆ ಯೋಚನೆ ಮಾಡ್ತೀನಿ ಅಂತ ಹೇಳ್ಬೇಕು. ಹೇಳಲಿಲ್ಲ ಅವರು. ಬೇಕಾಷ್ಟು ಹೇಳಿಬಿಟ್ಟು ಪ್ರಧಾನವನ್ನು ಹೇಳ್ತಾರೆ. ಅಲ್ಲಿ ನೋಡಿ, ಸಹೋವಾಚ. ಸ ಬಿಡಿಸುವರ ಸ ಹೋ ಅಂತ ಬಿಡಿಸ್ಬಾರದು. ಸ ಹ ಉವಾಚ. ಸ ಉವಾಚ ಹ ಆಯಿತು. ಅವರು ಹೇಳಿದರು. ಅವರು ಹೇಳಿದರು ಅಂದರೆ ಹಾ ಎಂಬ ಪದಗಳು ಏನು ಗೊತ್ತಾವು? ಎಂಜಾಯ್ ಮಾಡ್ಕೊಂಡು ಹೇಳ್ತಾರೋ. ಸುಮ್ಮನೆ ಹೇಳೋರು, ಸುಮ್ಮನೆ ಓದ್ತಿರ್ತಾನೆ, ಸುಮ್ಮನೆ ಅತ್ಲೆಲ್ಲ ಇದಕ್ಕೆ ನೋಡಿ ಬಂದರೆ ಎಂಜಾಯ್ ಮಾಡ್ತಾರೆ. ಓ ಹೇಗಿತ್ತು ಗೊತ್ತಾ ಅಂತ ಹೇಳ್ತಾರೆ. ಅಲ್ಲಿ ಅಭಿಪ್ರಾಯ ಏನಿದೆ ಅವನಲ್ಲೀಗ? ಅದ್ರ ಫಲ ಹೇಳ್ತಾ ಇದ್ದಾರೆ. ಉಪನಿಷತ್ತುಗಳೆಲ್ಲ ಯಾತಕ್ಕೆ ಮಧ್ಯೆ ಮಧ್ಯೆ ಬರುತ್ತೆ ಅಂತ ಕೇಳಿದರೆ ಆ ಎಂಜಾಯ್ಮೆಂಟ್ ಅದರಲ್ಲಿದೆ. ಹಾಂ ಏನ? ಸಹ ಅವ್ಯಯ ಅಲ್ಲ, ಉವಾಚ ಹ ಅವ್ಯಯ. ಹ ಅವ್ಯಯ. ತಸ್ಮೈ ಹೋವಾಚ ಸ ಹೋವಾಚ ಸಹ ತಸ್ಮೈ ಉವಾಚ ಹ. ದ್ವೇ ವಿದ್ಯೆ ಭಗವದ್ಗೀತೆಯಲ್ಲಿ ಬಂದಿದೆ. ಏನಂತ ಬಂದಿದೆ ಅಲ್ಲಿ? ತೂಷ್ಣೀಂ ಬಭೂವ ಹ. ಗೊತ್ತಾಗ್ತ ಏವಾ ಮುಕ್ತ ಶ್ರೀಕೇಶಂ ಗುಡಾಕೇಶ ಪರಂತಪಃ ಏನು ಮಾಡ್ದ? ನಯೋಚ್ಚೈತಿ ಗೋವಿಂದಂ ಮುಕ್ತ ತೂಷ್ಣೀಂ ಬಭೂವ ಹ. ಅಲ್ಲಿ ವಿಸರ್ಗ ಅಲ್ಲ, ಹ ಪದ. ಏನಂದರೆ ಎಂಥ ದೊಡ್ಡವು ನೀವು ಮಾತಾಡ್ತಾನಲ್ಲ. ಯಾರೋ ಉತ್ತರ ಕುಮಾರ ಓಡೋಡಿದ್ರೇ ಎಲ್ಲರಿಗೂ ಆಶ್ಚರ್ಯ ಆಗಲಿಲ್ಲ. ಆದರೆ ಇಲ್ಲಿ ಅರ್ಜುನ ಉತ್ತರ ಕುಮಾರನೇ ಓಡೋದು ನಿಲ್ಲಿಸ್ತವ್ ನೀವು ಮಾಡ್ತಾನೋ ಏನು ಆಶ್ಚರ್ಯ. ಅದು ನಡಿ ಇಂದ್ರಾವತಾರ ಪಾರ್ಥೈವದನ್ನು ಅನಿಸ್ಕೊಂಡವನು. ಅದು ಹ ಅಂಥೇಳಿ. ಇತಿಹಸ್ಮ ಯದ್ ಬ್ರಹ್ಮವಿದೋ ವದಂತಿ. ಅದಕ್ಕೆ ಹೇಳ್ತಾರೆ. ಇಷ್ಟು ತಿಳ್ಕೊಂಡ್ರೆ ಸ ತಸ್ಮೈ ಸಹೋವಾಚ ದ್ವೇ ವಿದ್ಯೆ ವೇದಿತವ್ಯೇ. ಇಂಟ್ರಡಕ್ಷನ್ ಕೊಡ್ತಾರೆ. 2 ವಿದ್ಯೆ ತಿಳಿಬೇಕು. 2 ವಿದ್ಯೆ ತಿಳಿಬೇಕು. ಏನದು? ಇತಿಹಸ್ಮ ಯದ್ ಬ್ರಹ್ಮವಿದೋ ವದಂತಿ ಪರಾಚೈವ ಅಪರಾಚ. ಒಂದು ಪರವಿದ್ಯೆ, ಇನ್ನೊಂದು ಅಪರವಿದ್ಯೆ. ಎರಡನ್ನೂ ತಿಳಿಬೇಕು. ಯಾವುದು ಪರವಿದ್ಯೆ, ಯಾವುದು ಅಪರವಿದ್ಯೆ? ಎರಡನ್ನೂ ತಿಳಿದರೆ ಮಾತ್ರ ವಿದ್ಯೆ ಪೂರ್ಣ ಆಗುತ್ತೆ. ಅದರಲ್ಲಿ ಯಾವುದು ಪ್ರಧಾನ? ಇವತ್ತು ಆ ಕಾನ್ಸೆಪ್ಟ್ ಹೋಗಿಬಿಡ್ತು. ಎರಡೂ ತಿಳಿಬೇಕು ಅಂತ ಬಿಟ್ಟಿದ್ದರಿಂದನೇ ಓದೋರು ಯಾವುದೂ ರೀಚ್ ಆಗಲ್ಲ ಸಮಾಜಕ್ಕೆ. ಗೊತ್ತಾಯ್ತಾ? ಶಾಸ್ತ್ರ ಓದಿರ್ತಾರೆ, ಸಮಾಜಕ್ಕೆ ರೀಚ್ ಆಗೋದಿಲ್ಲ. ಯಾತಕ್ಕೆ ಅಂದರೆ ಈ ವಿದ್ಯೆ ಗೊತ್ತಿಲ್ಲ ಅವ್ರಿಗೆ. ಈ ವಿದ್ಯೆ ಅದು ಗೊತ್ತಿಲ್ಲ. ಸೊ ಇಬ್ಬರಿಗೂ ಪ್ಯಾರಲಾಗಿ ಹೋಗಬಾರ್ದು. ಏನಾಗಬೇಕು? ಒಂದು ಕಡೆ ಮೀಟ್ ಆಗಬೇಕು. ಅಂದರೆ 2 ವಿದ್ಯೆನ ಓದಬೇಕು. ಅವಾಗ ಏನಾಗುತ್ತೆ? ಪರ್ಫೆಕ್ಷನ್. 2 ಕಣ್ಣಿದ್ರೆ ಹಾಗೋ ಹಾಗೆ. ಒಂದು ಕಣ್ಣು ಎಷ್ಟೇ ಕ್ಲಿಯರ್ ಇದ್ದರೂ ಕೂಡ ಏನಿರೋದಿಲ್ಲ, ಐಸೋಮೆಟ್ರಿಕ್ ವ್ಯೂ ಬರೋದಿಲ್ಲ, ಪರ್ಸ್ಪೆಕ್ಟಿವ್ ವ್ಯೂ ಬರೋದಿಲ್ಲ, ಫ್ಲಾಟಾಗಿ ಕಾಣಿಸುತ್ತೆ. ಅಂಥವ್ರು ಸಾಮಾನ್ಯ ಎಡುತ್ತಾರೆ ಬಿಡ್ತಾರೆ ಒಂದು ಕಣ್ಣಿದ್ದವ್ರು. ಅವ್ರಿಗೆ ಅಪ್ಸ ಡಬ್ಸ್ ಎಲ್ಲ ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? 2 ಇದ್ದರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಕ್ಕೇನು 2 ವಿದ್ಯೆ ಗೊತ್ತಿದ್ದರೆ ಮಾತ್ರನೇ ಪರ್ಸ್ಪೆಕ್ಟಿವ್ ವ್ಯೂ ಬರೋದು. ಜಗತ್ತು ಜಗನ್ನಾಥ. ಜಗತ್ತನ್ನು ತಿಳಿಸೋದೆಲ್ಲ ಏನು? ಅಪರವಿದ್ಯೆ. ದೇವರು ತಿಳಿಸೋದೇನದು? ಪರವಿದ್ಯೆ ಅಷ್ಟೇ. ಆಫೀಸ್ ತಿಳ್ಕೊಂಡ ಅದು ಅಪರವಿದ್ಯೆ, ಆಫೀಸರ್ ತಿಳ್ಕೊಂಡ ಪರವಿದ್ಯೆ ಅಷ್ಟೇ. ಸಿಂಪಲ್. ಇವತ್ತಾಗಿರೋದೇನು? ಇವ್ರಿಗೆ ಆಫೀಸ್ ಗೊತ್ತು, ಇದು ಗೊತ್ತಿಲ್ಲ. ಇವ್ರಿಗೆ ಆಫೀಸರ್ ಗೊತ್ತು, ಆಫೀಸೇ ಗೊತ್ತಿಲ್ಲ. ಈಗ ಇಬ್ಬರಿಗೆ ಏನಾಗ್ತಾ ಇಲ್ಲ, ಫುಲ್ ಪಿಕ್ಚರ್ ಸಿಗೋದಿಲ್ಲ. ಫುಲ್ ಪಿಕ್ಚರ್ ಅದಕ್ಕೆ ತತ್ವ ಪ್ರಸಾರ ಆಗೋದಿಲ್ಲ. 2 ಸಿಕ್ಕಾಗ ಏನಾಗುತ್ತಾಗ ಏನು ಹೇಳ್ತೀನಿ ಬನ್ನಿ ಅಂತ ಹೇಳಕ್ಕೆ. ಇದು ಮುಖ್ಯವಾದ ಅಂಶ. ಅದು ನಾಳೆ ದಿವಸ ಅದೇನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೆ ಉಪನಿಷತ್ತುಗಳು ಕೇಳೋದಂದರೆ ಅದು ದೊಡ್ಡ ಪ್ರತಿಯೊಂದು ಕೂಡ ಫೀಸ್ಟ್ ಅಂತೀವಲ್ಲ ಹಾಗೆ, ಹಬ್ಬ ಅಂತ, ದೊಡ್ಡ ಹಬ್ಬ ಇದ್ದಾಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ